ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ನಾನು ಎಲ್ಲಿದ್ದೀನಿ ಅಂದರೆ ಚನ್ನಪಟ್ಟಣ ಕುಣಗೆರೆ ನರಸಿಂಹಸ್ವಾಮಿ ಬೆಟ್ಟ, ಕಂಬದ ನರಸಿಂಹಸ್ವಾಮಿ ಬೆಟ್ಟ ಅಂತ. ಸೊ ನೋಡ್ಬೋದು, ಅಲ್ಲಿ ದೇವಸ್ಥಾನ ಪಕ್ಕನೇ ಸನ್ರೈಸ್ ಆಗ್ತಿದೆ. ನಿಮಗೊಂದು ಒಳ್ಳೆ ವ್ಯೂ ತೋರಿಸಿ ನೋಡಿ. ಇದು ಯಾವುದೋ ಚಿಕ್ಕಮಂಗ್ಳೂರು ಅನ್ಕೋಬೋದು ನೋಡಿ. ಕಂಪ್ಲೀಟ್ಲಿ ಫಾಗು, ಫುಲ್ ಮುಚ್ಚೋಗ್ಬಿಡಿ. ನನ್ನ ಸ್ಪೆಕ್ಸು ಏನಾಗಿದೆ, ಬ್ಲ್ಯಾಕ್ ಆಗ್ತಾಯಿದೆ, ಎಲ್ಲ ಫಾಗ್ವಾಗಿ ತುಂಬಿಡ್ತಾಯಿದೆ. ತುಂಬ ಸಖತ್ತಾಗಿದೆ ಇವತ್ತು ವೆದರು. ಇವತ್ತು ನಾನು ಸೈಕಲಲ್ಲಿ ಬಂದೆ. ನಮ್ಮ ಸ್ನೇಹಿತರು ಇನ್ನೊಬ್ಬರು ಬಂದಿದ್ದಾರೆ, ಅವರು ರೌಂಡ್ಸ್ ಹೋಗಿದ್ದಾರೆ. ನಾನು ಒನ್ ಟೈಮ್ ಹೊಡಿತೀನಿ ಎಲಿವೇಶನ್. ಇದು ಕಷ್ಟ ತುಂಬ, ಇದು ತುಂಬ ಚೆನ್ನಾಗಿದೆ ಇವತ್ತು, ಒಳ್ಳೆ ಪೀಸಾಗಿದೆ. ನೋಡ್ಬೋದು ನೋಡಿ, ಏನು ಕಾಣಿಸ್ತಾ ಇಲ್ಲ. ಆ್ಯಕ್ಚುಲಿ ಇಲ್ಲಿಂದ ಮದ್ದೂರು ಕಾಣಿಸುತ್ತೆ ಫುಲ್ ಕಂಪ್ಲೀಟಾಗಿ. ಇಲ್ಲಿ ಮದ್ದೂರು ಹೈವೇ ಎಲ್ಲ ಕಾಣಿಸುತ್ತೆ, ಎಲ್ಲ ಖಾಲಿ. ಇವತ್ತು ಕಂಪ್ಲೀಟ್ಲಿ ಮುಚ್ಚೋಗಿದೆ, ಒಳ್ಳೆ ಫಾಗು. ಇದು ದೇವಸ್ಥಾನ, ಬಟ್ ಮೇಲೆ ಹೋಗೋಕ್ಕಾಗಲ್ಲ ನೋಡಿ. ಇಲ್ಲೆಲ್ಲ ಆಗಲೇ ಇಷ್ಟೊತ್ತು ಓಪನ್ ಇತ್ತು, ಇಲ್ಲೆಲ್ಲ ಎಲ್ಲ ಕವರ್ ಆಗ್ತಿದೆ ನೋಡಿ. ಇಲ್ಲೆಲ್ಲ ಫಾಗಿದೆ. ನಾನು ಸೈಕಲಲ್ಲಿ ನಿಲ್ಲಿಸೀನಿ, ಬನ್ನಿ ಇಲ್ಲಿ ಮೇಲ್ಗಡೆ ತೋರಿಸ್ತೀನಿ. ಮೊದಲು ಇಲ್ಲೆಲ್ಲ ಗೇಟ್ ಇರಲಿಲ್ಲ, ಇವಾಗೆಲ್ಲ ಗೇಟ್ ಹಾಕಿ ಬಂದ್ ಮಾಡಿಬಿಟ್ಟಿದ್ದಾರೆ. ತುಂಬ ಚೆನ್ನಾಗಿತ್ತು, ಮೊದಲೆಲ್ಲ ಫುಲ್ ಮೇಲೆ ಹೋಗ್ಬೋದಾಗಿತ್ತು. ಪೀಸಾಗಿದೆ, ಪಕ್ಷಿಗಳ ಸೌಂಡು ನೋಡಿ. ಇಲ್ಲಿ ನಿನ್ನೂ ಕಾಣಿಸ್ತದೆ, ಏನೂ ಕಾಣಿಸಲ್ಲ, ಕಂಪ್ಲೀಟ್ಲಿ ಬ್ಲೈಂಡ್. ಬಟ್ ಇದು ಫಾರೆಸ್ಟು. ನರಸಿಂಹಸ್ವಾಮಿ ದೇವಸ್ಥಾನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಶೀಟೆಲ್ಲ ಹಾಕಿ ಆ್ಯಕ್ಚುಲಿ ಅಲ್ಲಿ ಹೋದ್ರೆ ವ್ಯೂ ಪಾಯಿಂಟ್ ಸಕ್ಕತ್ತಾಗಿದೆ. ಬಟ್ ಬೀಗ ಹಾಕ್ಬಿಟ್ಟಿದ್ದಾರೆ. ಗೇಟ್ ಹಾರ್ಕೊಂಡು ಹೋಗ್ಬೋದು, ಬಟ್ ರಿಸ್ಕ್ ಬೇಡ. ಇಲ್ಲಿ ತುಂಬ ಕಳ್ತನಗಳೆಲ್ಲ ಆಗ್ತಿರುತ್ತೆ. ಆಯಿತು ಅಂದರೆ ಹಿಂಸೆ. ಮೊದಲೆಲ್ಲ ಇಲ್ಲಿ ಬರ್ತಾಯಿದ್ವಿ ನಾವು, ನಮ್ಮ ಫ್ರೆಂಡ್ಸು ಎಕ್ಸೆಲ್ ಗಾಡೀಲಿ ಬರ್ತಾಯಿದ್ವಿ ಇಲ್ಲೆಲ್ಲ. ಒಂದ್ಸಲ ಬಂದು ನಾವು 3 ಜನ ತ್ರಿಬಲಲ್ಲಿ ಎಕ್ಸೆಲಲ್ಲಿ ಬಂದು ಡೌನಲ್ಲಿ ಇವಾಗ ಹಳ್ಳು ಬಿಟ್ಬಿಟ್ಟಿದ್ವಿ. 3 ಜನ ಬಿದ್ದೋಗ್ಬಿಟ್ಟು ದಬಾಕೊಂಡು ಎಲ್ಲ ಒಳ್ಳೆ ಕತೆ. ಅವಾಗೆಲ್ಲ ಒಳ್ಳೆ ಎಂಜಾಯ್ ಮಾಡ್ತಾಯಿದ್ವಿ. ಇವಾಗ ನೋಡಿ, ಒಂದು ಸೈಕಲಲ್ಲಿ ನಿಂತಿದೆ ಅಲ್ಲಿ. ಫುಲ್ ಏನೂ ಕಾಣಿಸ್ತಿಲ್ಲ ನೋಡಿ, ಇನ್ನೂ ಮುಚ್ಚೋಯ್ತು. ಸ್ವಲ್ಪ ಹೊತ್ತಲ್ಲಿ ಏನು ಯಾವ ಚಿಕ್ಕಮಂಗ್ಳೂರು ಇದು. ಬನ್ನಿರಿ, ನಮ್ಮ ಚನ್ನಪಟ್ಟಣದಲ್ಲೇ ಎಲ್ಲ ಇದೆ, ಬನ್ನಿರಿ. ಚಿಕ್ಕಮಂಗ್ಳೂರಿಗೆ ಹೋಗಬೇಕು ಅಂತೇನಿಲ್ಲ, ಬನ್ನಿ. ಮನೇಲಿ ಮಲಗಿರೋ ಬದಲು ಒಂದು ಸೈಕಲ್ ತೊಗೊಂಡು ಬನ್ನಿ, ಒಳ್ಳೆ ಎಂಜಾಯ್ ಮಾಡ್ಬೋದು ಸೈಕಲಲ್ಲಿ. ಬೆಳಗ್ಗೆ ಅಟ್ಲೀಸ್ಟ್ ಒಂದು 2 ಅವರು, ಒಂದು 3 ಅವರ್ ಸೈಕಲ್ಗೆ ಅಂತ ಎತ್ತಿಡಿ, ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ನೋಡಿ. ನಮ್ಮ ಸೈಕಲ್ಲು ಎಲ್ಲ ಗಲೀಜಾಗಿ ಹೋಗಿದೆ. ಆ್ಯಕ್ಚುಲಿ ಇಲ್ಲೂ ಹೋಗ್ಬೋದು, ವ್ಯೂ ಪಾಯಿಂಟ್ ಇದೆಲ್ಲ ಒಂದು, ಹಂಗೂ ಹೋಗ್ಬೋದು. ಬಟ್ ಇಲ್ಲಿ ದಾರಿ ಇದೆ, ಹೋಗ್ಬೋದು. ಬೇಡ, ಯಾಕೆ ಸುಮ್ಮನೆ ಕಾಲ್ದಾರಿಗಳಿದೆ. ನೋಡಿ ಹೇಗಿದೆ. ಬನ್ನಿ ಬರೋರು. ನಾಳೆ ನಾನು ಬರ್ತೀನಿ ತಿರ್ಗಾ. ನಮ್ಮ ಸ್ನೇಹಿತರು ಇನ್ನೊಬ್ರು ಇದ್ದಾರೆ, ಅವರು ಬರ್ತಾರೆ. ಎಲ್ಲ ರೈಡ್ ಮಾಡೋಣ ಬನ್ನಿ ಫುಲ್ಲು. ಬಟ್ ನಾಳೆ ಹೆಂಗೆ ಇರುತ್ತೆ ಅಂತ ಗೊತ್ತಿಲ್ಲ. ನಾಳೆಗೆ ಇವತ್ತಿಗೆ. ಸೊ ಈಗ ಬಂದಿದ್ದೀವಿ, ಒಳ್ಳೆ ಎಂಜಾಯ್ ಮಾಡೋಣ. ಸ್ನೇಹಿತರು ಬರ್ತಾರೆ, ಮಸ್ತ್ ಫೋಟೋ ಗಿಟೋ ತಗೊಂಡು ನೋಡಿ. ಇಲ್ಲ ಫಾಗ್ ನೋಡಿ, ಹೊಗೆ ಹೆಂಗೆ ಹೋಗ್ತಾಯಿದೆ. ಇಲ್ಲಿ ಸನ್ರೈಸ್ ಆಗ್ತಾಯಿದೆ, ಸಕ್ಕತ್ತಾಗಿದೆ. ಆ ಕಡೆ ನಿಮ್ಮಲ್ಲಿ ಕಾಣಿಸ್ತಿದೆ ಎಲ್ಲೋ ಗೊತ್ತಿಲ್ಲ ಕ್ಯಾಮ್ರಾದಲ್ಲಿ ನೋಡಿ. ಇಲ್ಲೆಲ್ಲ ಹೊಗೆ ಬರ್ತಾಯಿದೆ. ಏನಂದರೆ ನಿಮ್ಮ ಮೈಂಡ್ಗೆ ಒಂದು ರಿಲ್ಯಾಕ್ಸ್ ಸಿಗುತ್ತೆ ಈ ಥರ ಮಾಡ್ತಾಯಿದ್ರೆ. ಸೈಕ್ಲಿಂಗ್ ಮಾಡೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸೊ ಅಟ್ಲೀಸ್ಟು ವಾರದಲ್ಲೊಂದು 3 ರಿಂದ 4 ದಿವಸ ಸಣ್ಣ ರೈಡ್ ಮಾಡಿ ಈ ಥರ ಬೆಟ್ಟ ಹತ್ತೋದು. ವಾರದಲ್ಲಿ 1 ದಿವಸ 2 ದಿವಸ. ಸೊ ಒಂದಷ್ಟು ಜನ ಜೊತೇಲಿ ಓಡಾಡೋದು, ಇವೆಲ್ಲ ಏನಾಗುತ್ತೆ ನಿಮಗೆ ಒಂದು ಸ್ವಲ್ಪ
ಬ್ರೈನು ಥರ ಪವರು, ಏನೇ ಒಂದು ಟೆನ್ಷನ್ ಸ್ಟ್ರೆಸ್ ಇದ್ರೂ ಕಂಪ್ಲೀಟ್ ಎಲ್ಲ ನಿಮಗೆ ರಿಲೀಫ್ ಆಗುತ್ತೆ. ಚೆನ್ನಾಗಿರುತ್ತೆ ಒಂಥರ ಲೈಫಲ್ಲಿ. ಇವೆಲ್ಲ ಒಂದು ಎಂಜಾಯ್ಮೆಂಟ್ ಇರಬೇಕು, ಕ್ರೇಜ್ ಬರಬೇಕು ಎಲ್ಲ. ಬನ್ನಿ ಬೆಳಿಗ್ಗೆ ಎದ್ದು ಸಿಗೋಣ ಮತ್ತೆ.